ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಗಿರೀಶ್ ಯೂಟ್ಯೂಬ್ ಚಾನಲ್. ನೀವು ಅನ್ಕೊತಿರ್ಬೋದು ನಾನು ಲಾಗ ಹಾಕಿಲ್ಲ ಅಂಥೇಳಿ. ಹೌದು, ನಾನು ಲಾಗ್ ಹಾಕೋಕ್ಕಾಗಿಲ್ಲ, ನನಗೆ ವಿಡಿಯೋ ಎಡಿಟು ಮಾಡೋಕ್ಕಾಗಿಲ್ಲ. ವೀಡಿಯೋಸ್ ಇದ್ವು, ಬಟ್ ನಂಗೆ ವೀಡಿಯೋಸ್ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಹಾಗಾಗಿ ನಾನು 3 to 4 months ಆತೀಗ ವೀಡಿಯೋಸ ಹಾಕಿಲ್ಲ. ವಾಪಸ್ ಲಾಗ್ ಸ್ಟಾರ್ಟ್ ಮಾಡ್ಬೇಕಂಥೇಳಿ ಇವತ್ತು ಕೂತು ಎಡಿಟ್ ಮಾಡಿ ವಿಡಿಯೋ ಅಂತೀನಿ. ಇವತ್ತಿಂದು ವಿಡಿಯೋ ಏನಂದ್ರೆ, ನಮ್ಮ ಮನೆಯವರ ಬರ್ಡೇ ಐತಿ. ಸೊ ಹಾಗಾಗಿ ನಾವು ಪ್ರತಿ ವರ್ಷ ನಮ್ಮ ಮನೆಯವ್ರ ಬರ್ಡೇಗೆ ನಮ್ಮ ಮನೆಯವ್ರ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಹಾಗಾಗಿ ಈ ವರ್ಷ ನಾವು ಬರ್ತೀವಿ ಅಂಥೇಳಿ ನಮ್ಮ ಮನೆಯವ್ರಿಗೆ ಅಂದಿದ್ದಕ್ಕೆ ನಾನು ನನ್ನ ಮಗ ನಮ್ಮ ಮನೆಯವ್ರು ಹೊಂಟೀವಿ. ಪ್ರತಿ ಸತಿ ಕಾರ್ನಾಗ ಹೋಗ್ತಿದ್ವಿ, ಕಾರ್ ಬೇಡ ಅಂಥೇಳಿ ಬಸ್ ಬುಕ್ ಮಾಡಿದ್ರು ನಮ್ಮ ಮನೆಯವ್ರ ಮೊದಲು. ಹಾಗಾಗಿ ಬಸ್ ಬುಕ್ ಮಾಡಿಕೊಂಡು ಹೊಂಟೀವಿ, ಸ್ಲೀಪಿಂಗ್ ಕೋಚ್. ಇಲ್ಲೇ ಸಾಯಂಕಾಲ 8:30 ಬಿಟ್ವಿ. ಮಾರ್ನಿಂಗ್ ನಾವು 8:30ಗೆ ರೀಚ್ ಆದ್ವಿ ಧರ್ಮಸ್ಥಳನ. ಅದ್ದುಗ ಅವ್ರ ಪಪ್ಪ ಎಲ್ಲಾರ್ದು ನೇಮ್ಸ್ ಹೇಳ್ಸ ಅಂತಿದ್ರು. ಅವಂಗೆ ಕಿಟಕಿ ಒಳಗಿಂತ ಹೊರಗೆ ನೋಡೋದಂದ್ರೆ ಭಾಳ ಇಷ್ಟ. ಸೊ ಹಾಗಾಗಿ ಅವ ಭಾಳ ಹೊತ್ತನ ಬರೀ ಕಿಟಕಿ ಒಳಗೆ ನೋಡ ಅಂತಿದ್ದ. ಭಾಳ ಎಂಜಾಯ್ ಮಾಡಿದ ಅವ ಕಿಟಕಿ ಒಳಗಿಂತ ನೋಡೋದು. ನಿಶು 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 ಅವಾ ವೆರಿ ಗುಡ್. ಪ್ರಣು ಮಮ್ಮ, ಪ್ರಣು, ಪ್ರಾಪ್ತಿ, ಅದು ಪ್ರಾಪ್ತಿ, 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 ಪ್ರಾಪ್ತಿ. ಮಾರ್ನಿಂಗ್ ವ್ಯೂ ಅಂತೂ ಸೂಪರ್ ಆಗಿತ್ತು. ನಾವು ನಿಯರ್ ಧರ್ಮಸ್ಥಳ ಇದ್ವಿ. ಈಗ ನಾವು ಮೊನ್ನೆ ಫೆಬ್ರವರಿ ಅಂದ್ರೆ ಇಯರ್ ಸ್ಟಾರ್ಟಿಂಗ್ ಹೋಗಿದ್ವಿ, ಮತ್ತು ವಾಪಸ್ ಇಯರ್ ಎಂಡಿಂಗಿಗೂ ಹೋಗಿವಿ. ನಮ್ಗೆ ಧರ್ಮಸ್ಥಳಕ್ಕೆ ಹೋಗೋದಂದ್ರೆ ಭಾಳ ಖುಷಿ. ನಮ್ಮ ಯಜಮಾನ್ರು ಅಂತೂ ಹೋಗ್ತಾನೆ ಇರ್ತಾರೆ. ಅವ್ರಿಗೆ ಮನ್ಸಿಗೆ ಬೇಜಾರಾದ್ರೆ ಅಥವಾ ಮನ್ಸಿಗೆ ಏನಾದರೂ ಖುಷಿ ಆದರೆ ಅವ್ರು ಧರ್ಮಸ್ಥಳಕ್ಕೆ ಹೋಗಿ ಬರ್ತಾರೆ. ನಾವಿಲ್ಲಂದ್ರೂ ಅಟ್ಲೀಸ್ಟ್ ಅವರಾದರೂ ಹೋಗಿ ಬರ್ತಾರೆ. ಅಲ್ಲಿ ಹೋಗಿ ಬಂದರೆ ಒಂಥರ ಏನೋ ನೆಮ್ಮದಿ ಮತ್ತು ಮೈಂಡ್ ಫ್ರೆಶ್ ಆಗ್ತೈತಿ, ಏನೋ ಒಂದು ಪಾಸಿಟಿವ್ ವೈಬ್ ನಮ್ಗೆ. ಸೊ ಹಾಗಾಗಿ ನಾವು ಜಾಸ್ತಿ ಟೈಮ್ ಅಲ್ಲಿ ಹೋಗ್ತಿರ್ತೀವಿ. ಗುಡ್ ಮಾರ್ನಿಂಗ್ ಹೇಳ, ಅದು ಹೇಳ ಗುಡ್ ಮಾರ್ನಿಂಗ್. ಅದು ಸರ ಹೇಳ್ರಿ, ಗುಡ್ ಮಾರ್ನಿಂಗ್ ಹೇಳ್ರಿ. ಅದಕ್ಕೆ ಸರ್. ಹಾಂ, ನಾವು ಧರ್ಮಸ್ಥಳ ರೀಚ್ ಆದ್ಕೊಳ್ಳೇನೆ ಫಸ್ಟು ಮುಡುಪು ಕೊಡೋಕೆ ಹೋದ್ವಿ ಅದ್ವಿಕಂದು. ಫಸ್ಟ್ ಒಂದು ಕಾಫಿ ಕುಡ್ಕೊಂಡು ಅದ್ವಿಕಂದು ಮುಡುಪು ಕೊಟ್ಟು ಬಂದ್ವಿ. ನಾವು 10 months ಆಗಿತ್ತು ಅದ್ವಿಕಂದು ಮುಡುಪು ಕೊಟ್ಟು. ಮತ್ತು ವಾಪಸ್ ಇಯರ್ ಎಂಡಿಂಗ್ ಬಂದೀವಲ್ಲ ಅಂಥೇಳಿ ಮುಡುಪು ಕೊಟ್ವಿ. ಮುಡುಪು ಕೊಟ್ಟಾದಮೇಲೆ ನಾವು ಒಂದು ರೂಮ್ ಮಾಡ್ಕೊಂಡ್ವಿ ಫ್ರೆಶ್ ಅಪ್ ಆಗಿ ಬಂದು ಮತ್ತು ಆಮೇಲೆ ದರ್ಶನಕ್ಕೆ ಹೋದ್ವಿ. ದರ್ಶನನೂ ಜಲ್ದಿ ಆಯ್ತು ನಮ್ಗೆ, ಏಕೆಂದ್ರೆ ಗದ್ದಲ ಇದ್ದಿದ್ದಿಲ್ಲ. ಸೊ ಹಾಗಾಗಿ ನಮ್ಗೆ ದರ್ಶನ 20 minutes ಒಳಗೆ ದರ್ಶನ ಆಗಿಬಿಡ್ತು. ನಾವು ಹಿಂಗೆ ರೆಡಿ ಆಗಿದ್ವಿ 3 ಮಂದಿ. ನಮ್ಮ ಯಜಮಾನ್ರು ಮತ್ತು ನಾನು ದರ್ಶನ ಆಗೋ ತನಕ ಏನೂ ಟಿಫನ್ ಮಾಡೋಂಗಿಲ್ಲ. ಸೊ ಹಾಗಾಗಿ ಇಬ್ಬರು ದರ್ಶನ ಮಾಡ್ಕೊಂಬಂದು ಊಟಕ್ಕೆ ಹೋದ್ವಿ ಸೀದಾ. ಊಟನೂ ಚಲೋ ಆಯ್ತು, ಮಸ್ತಿತ್ತು. ಅಲ್ಲಿದಂತೂ ಪ್ರಸಾದ ಮರೆಯೋಕ್ಕಾಗಂಗಿಲ್ಲ. ಎಷ್ಟು ಸಾರಿ ಉಂಡ್ರೂ ಉಂಡೇ ಇಲ್ಲ ಅನಿಸುತ್ತೆ. ಭಾಳ ಅಂದ್ರೆ ಭಾಳ ಸೂಪರ್ ಇರುತ್ತೆ ಇಲ್ಲಿದ್ದು ಪ್ರಸಾದ. ನಮಗಂತೂ ಭಾಳ ಅಂದ್ರೆ ಭಾಳ ಇಷ್ಟ. ಪುಣ್ಯದಿಂದ ಜನುಮಾನಂದ ಸರಿ
ನಾವು ಧರ್ಮಸ್ಥಳ ಮಂಜುನಾಥ ದರ್ಶನ ಮುಗಿಸ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದ್ವಿ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲೇ ಒಂದು ರೂಮ್ ಮಾಡಿಕೊಂಡು ಫ್ರೆಶ್ ಅಪ್ ಆದ್ವಿ. ನಮ್ಮ ಯಜಮಾನ್ರು ನನ್ನ ಫೇವ್ರೆಟ್ ಮಾವಿನಕಾಯಿ ತೊಗೊಂಬಂದಿದ್ರು. ನಾನಂತೂ ತಿಂದಿದ್ದು ಮಾವಿನಕಾಯಿ ಅಷ್ಟು ಸೂಪರಾಗಿರ್ತದೆ, ಬಾಯಾಗ ನೀರು ಬರುತ್ತೆ ಅದನ್ನು ನೋಡಿದರೆ. ಮತ್ತು ಆಮೇಲೆ ನಾವು ಕುಕ್ಕೆ ಸುಬ್ರಹ್ಮಣ್ಯ ದರ್ಶನನ ಮರುದಿನ ಮಾಡಿದ್ವಿ. ನಮ್ಮ ಮನೆಯವರು 2 ಸತಿ ಮಾಡಿದ್ರು, ನಾನು ಮರುದಿನ ದರ್ಶನ ಮಾಡಿದೆ. ಇದು ದರ್ಶನ ಮಾಡಿಕೊಂಡು ಮತ್ತು ವಾಪಸ್ ಇಲ್ಲಿ ಊಟ ಮಾಡಿಕೊಂಡು 1 ಡೇ ನಾವಿಲ್ಲೇ ಸ್ಟೇ ಮಾಡಿದ್ವಿ. ಅದು ಬಾಯ್ ಹಾರಿಸ್ಬಿಟ್ರಲ್ಲ ಅವ್ರನ್ನ. ಅವ್ನು ಸ್ವಲ್ಪ ಇದು ಸಣ್ಣ ಲಾಗ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.